ನನ್ನ ಮಾತು ಕೇಳು. ಅರ್ಜುನ್ ಸರ್, ನೀವು ನನ್ನ ಮಾತು ಕೇಳಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ನನ್ನ ಮೇಲೆ ಆಣೆ. ನೋಡಿ ಸರ್, ಪದೇ ಪದೇ ಆಣೆ ಇಟ್ಟು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬಿಡಿ. ಮೀರನ ಬದಲಾಯಿಸೋದಕ್ಕೆ ದಯವಿಟ್ಟು ನನಗೊಂದೇ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್. ಹಾಳಾಜಿರ್ಲೆ, ನಿಮ್ಗೆ ಮಲ್ಗಕ್ಕೂ ಬಿಡಲ್ಲ. ನೀವು ನನ್ನ ಜೊತೆ ಮಾತಾಡಬೇಡಿ. ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ. ಯಾಕೋ? ಮತ್ತೆ ನಿಮ್ಮನ್ನ ಅರ್ಧ ಗಂಟೆ ಕೂಡ ನನ್ನ ಕೈಲಿ ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಂಥದ್ರಲ್ಲಿ ಹೀಗ ಅರ್ಧ ದಿವಸ ಹೊರಟೋದ್ರೆ ನಾನು ಏನ್ ಮಾಡ್ಬೇಕು? ಸೇವಂತಿ, ಯಾರೋ ಹೇಳಿದ್ರು ಮಾಗಡಿಲಿರೋ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋದ್ರೆ ನಾವು ಅನ್ಕೊಂಡಿರೋದೆಲ್ಲ ಆಗುತ್ತೆ ಅಂತ. ನನ್ಗೀಗ ಅಶ್ವಿಂದೇ ಯೋಚನೆ ಆಗೋಗಿದೆ. ಅವನ್ಗೆಲ್ಲ ಒಳ್ಳೇದೇ ಆಗ್ಲಿ, ಅವನ್ ಕ್ಷೇಮವಾಗಿ ವಾಪಸ್ ಬರ್ಲಿ, ಮುಂದೆ ಕೂಡ ಅವನ್ಗೇನು ತೊಂದರೆ ಆಗ್ಬಾರ್ದು ಅಂತ ಆ ತಾಯಿ ಹತ್ರ ಬೇಡ್ಕೊಳಕ್ ಹೋಗಿದ್ದೆ. ಅಮ್ಮನವರು ಹೂ ಪ್ರಸಾದ ಕೊಟ್ಟಿರ್ಬೇಕಲ್ವಾ? ನಿಜ ಸೇವಂತಿ, ಅಮ್ಮ ಬಲಗಡೆಯಿಂದ ಹೂ ಕರುಣಿಸಿದ್ಲು. ನಿನ್ ಹೇಗ್ ಗೊತ್ತಾಯ್ತು? ನಮ್ಮ ಅತ್ತೆ ಅಂದ್ರೆ ಸುಮ್ನೆನಾ? ಅವ್ರು ಏನೇ ಕೇಳಿದ್ರು ಯಾವ ದೇವ್ರುನು ಇಲ್ಲ ಅಂತ ಹೇಳಲ್ಲ. ಯೋಚನೆ ಮಾಡ್ದೆ ಚೌಕಾಸಿನೂ ಮಾಡ್ದೆ ತಥಾಸ್ತು ಅಂದ್ಬಿಡ್ತಾರೆ. ಆ ಶಕ್ತಿ ನಮ್ಮ ಅತ್ತೆ ಹತ್ರ ಇದೆ. ಸರಿ ಸರಿ, ನೀನ್ ಹೊಗಳಬೇಕು, ನಾನ್ ಖುಷಿ ಪಡ್ಬೇಕು. ಇಲ್ಲ ಅತ್ತೆ, ಆನ್ ಸೀರಿಯಸ್ ನೋಟ್ ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನಿಮ್ಗ ಆ ಶಕ್ತಿ ಇದೆ. ಇಲ್ಲ ಅಂದಿದ್ರೆ ನಿಮ್ ಮೊಮ್ಮಗು ಮತ್ತೆ ಹುಟ್ಟು ಬರ್ತಿತ್ತಾ? ಏನ್ ಹೇಳ್ತಿದ್ಯಾ ಸೇವಂತಿ? ನನ್ ಮೊಮ್ಮಗುನ? ಹೌದು ಅತ್ತೆ. ನಾನೀಗ ಹೇಳೋ ವಿಷಯ ಏನಾದ್ರೂ ನೀವು ಕೇಳಿದ್ರೆ ಈಗಿಂದೀಗ್ಲೇ ಬೆಂಗಳೂರಿನಲ್ಲಿರೋ ಅಷ್ಟೂ ದೇವಸ್ಥಾನಗಳಿಗೆ ಹೋಗಿ ಎಲ್ಲಾ ಅರ್ಚಕರನ್ನು ಕರೆಸಿ ಬಾಗ್ಲು ತೆಗ್ಸಿ 101 ತೆಂಗಿನಕಾಯಿ ಒಡೆದು ಇಡೀ ಊರ್ಗೂರ್ನೆ ಕರ್ಸಿ ಹಬ್ಬ ಮಾಡ್ಬಿಡ್ತೀರಾ? ಸೇವಂತಿ, ಹುಡುಗಾಟ ಸಾಕು, ವಿಷಯಕ್ ಬಾ. ಅತ್ತೆ, ನಮ್ಮ ಮಗು ಹುಡ್ತಾನೆ ಹೋಗ್ಬಿಡ್ತು ಅಂತ ತಿಳ್ಕೊಂಡಿದ್ವಲ್ಲ, ಅದು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಬದುಕಿದೆ. ಆ ನರ್ಸ್ ಇದ್ಲಲ್ಲ, ಅವಳ ಹತ್ರನೇ ನಮ್ಮ ಮಗು ಬೆಳೀತಾ ಇದ್ದಿದ್ದು. ನಮ್ಮ ಮನೇಲಿ ಇತ್ತಲ್ಲ ಅತ್ತೆ, ಮುದ್ದು ಕೃಷ್ಣ, ಅದೇ ನನ್ ಕರುಳಿನ ಕುಡಿಯತ್ತೆ. ಸೇವಂತಿ, ನೀನ್ ಹೇಳ್ತಿರೋದೆಲ್ಲ ನಿಜನಾ ಸೇವಂತಿ? ಅಯ್ಯೋ ಭಗವಂತ, ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅತ್ತೆ, ಎಲ್ಲ ನಿಮ್ ಹರಕೆ ಪ್ರತಿಫಲ ಅತ್ತೆ. ವಂಶೋದ್ಧಾರಕ ಬೇಕು, ಅದು ನಮ್ಮ ಅರ್ಜುನ್ ಸರ್ ರಕ್ತಾನೇ ಹಂಚ್ಕೊಂಡು ಹುಟ್ಟಿರ್ಬೇಕು ಅಂತ ದೇವ್ರ ಹತ್ರ ಪಟ್ಟಿಡ್ಕೊಂಡ್ ಕೂತಿದ್ರಲ್ಲ. ಪಾಪ
ನಮ್ಮ ಅರ್ಜುನ್ ಸರ್ ಏಕಪತ್ನಿ ವ್ರತಸ್ಥರು. ಇನ್ನು ನಾನು ಆ ಸಮಯದಲ್ಲಿ ಮಕ್ಕಳ ಭಾಗ್ಯನ ಕಳ್ಕೊಂಡು ನಿಂತಿದ್ದ ನತದೃಷ್ಟೆ. ಅದಕ್ಕೆ ಮುಂದೆ ಹೀಗಾಗಬಹುದು, ಇಂಥ ಪರಿಸ್ಥಿತಿ ನಮ್ ಕುಟುಂಬಕ್ಕೆ ಬರಬಹುದು. ಆಗ ಯಾರು ಬಿಟ್ರು ಕಲ್ಪನಾ ಅಂತೂ ನನ್ನನ್ನು ಸುಮ್ನೆ ಬಿಡೋದಿಲ್ಲ, ಪಟ್ಟು ಹಿಡಿದು ಕುತ್ಕೋತಾಳೆ ಅಂತ